ಇದೀಗ ರಾಜ್ಯದಲ್ಲಿ ಜಾತಿ ಗಣತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಬಸವ ಕಲ್ಯಾಣದಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಯುವ ಮುಖಂಡ ಧ್ರುವ ಜತ್ತಿ ಅವರ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋದಲ್ಲಿ ಕೇವಲ 75 ಲಕ್ಷ ಸಂಖ್ಯೆಯ ಯಹೂದಿ ಸಮುದಾಯದಲ್ಲಿ ಪಂಚಮಶಾಲಿ ಯಹೂದಿ, ಬಣಜಿಗ ಯಹೂದಿ, ವೀರಶೈವ ಯಹೂದಿ ಈ ತರ ಬೇರೆ ಬೇರೆ ಯಾವುದೇ ಉಪಜಾತಿಯ ಯಹೂದಿಗಳು ಇಲ್ಲ. ಅದಕ್ಕಾಗಿ ಇಂದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಮುದಾಯವಾಗಿ ನಿಂತಿದೆ. ನಾವು ಲಿಂಗಾಯತರು ಒಂದೇ ರಾಜ್ಯದಲ್ಲಿ ಸಂಪೂರ್ಣವಾಗಿ 1 ಕೋಟಿಗಿಂತ ಹೆಚ್ಚು ಜನರಿದ್ದೇವೆ. ಆದರೆ ನಾವು ಈ ಉಪಜಾತಿಗಳನ್ನು ಸೃಷ್ಟಿಸಿ ಇಂದು ಇಡೀ ಲಿಂಗಾಯತ ಸಮುದಾಯ ಒಡೆದು ಹೋಗುವ ಹಂತಕ್ಕೆ ತಂದು ನಿಲ್ಲಿಸಿದ್ದೆ. ನಾವು ಒಗ್ಗಟ್ಟಿನಿಂದ ಇರಲು ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ವಿಶ್ವಗುರು ಬಸವಣ್ಣನವರು ನೀಡಿರುವ ಮೌಲ್ಯಗಳು ಮತ್ತು ತತ್ವಗಳು ನಾಶವಾಗುತ್ತವೆ ಅಂತ ಆ ವಿಡಿಯೋದಲ್ಲಿ ಅವರು ಸಂದೇಶವನ್ನ ನೀಡಿರುವಂಥದ್ದು. ಇಸ್ರೇಲ್ ಅಲ್ಲಿ ಜೂ ಕಮ್ಯುನಿಟಿ, ಜೂಡಿಸಮ್ ಅಂತ ಹುಟ್ಟಿರ್ತಕ್ಕಂಥ ಒಂದು ಕಮ್ಯುನಿಟಿ, ಅವ್ರ ಜನಸಂಖ್ಯೆ ಇಸ್ರೇಲ್ ಒಳಗಡೆ ಎಷ್ಟಿರ್ಬೋದು? 75 lakhs ಅಷ್ಟೇ. ನಮ್ಮ ಲಿಂಗಾಯತರು ಕರ್ನಾಟಕದಲ್ಲಿ 1 ಕೋಟಿಗಿಂತ ಹೆಚ್ಚಾಗಿದ್ದಾರೆ. ನಾವು ಯಾವತ್ತಾದರೂ ಈ ಜೂ ಸಮುದಾಯದ ಒಳಗಡೆ ಏನಾದರೂ ಪಂಚಮಶಾಲಿ ಜೂ, ಬಣಜಿಗ ಜೂ, ಸಾದರ್ ಜೂ ಆ ಥರ ಏನಾದರೂ ಯಾವತ್ತಾದರೂ ನಾವು ಕೇಳಿದೀವ? ಯಾವತ್ತೂ ಕೇಳಿಲ್ಲ. ಆ ಸಮುದಾಯ ಇವತ್ತು ಇಡೀ ಜಗತ್ತನ್ನು ಅವರು ಅಲ್ಗಾಡಿಸ್ತಾರೆ. ಆ ಥರ ಸಮುದಾಯವನ್ನು ಅವ್ರು ಕಟ್ಟಿಸಿದ್ದಾರೆ. ನಾ ಜೂ ಪರವಾಗಿರೋರು ಮಾತಾಡ್ತಾ ಇಲ್ಲ, ಪ್ಯಾಲೆಸ್ಟೈನ್ ಪರವಾಗಿರೋರು ಮಾತಾಡ್ತಾ ಇಲ್ಲ, ಅವರು ಕಟ್ಟಿರ್ತಕ್ಕಂಥ ಸಮುದಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು USA ಅಲ್ಲಿ ಆಗ್ತಾ ಇರ್ತಕ್ಕಂಥ ಎಲೆಕ್ಷನಲ್ಲಿ ಒಂದು ರಾಸ್ಟ್ಡೈಲ್ ಫ್ಯಾಮಿಲಿ, ಜೂ ಫ್ಯಾಮಿಲಿ, ಕೊನೆಯದಾಗಿ ಅವ್ರ ಮಾತನ್ನೇ ಡಿಸೈಡ್ ಮಾಡೋದು ಆ ಎಲೆಕ್ಷನ್ ಒಳಗಡೆ ಏನಾಗುತ್ತೆ. ನಾ ಈ ಉದಾಹರಣೆ ಯಾಕೆ ತಗೊಂತಾ ಇದ್ದೀನಿ ಅಂದರೆ, ಈ ಥರ ಸಣ್ಣ ಸಣ್ಣ ಸಮುದಾಯಗಳಿಂದ ನಾವು ಕಲ್ಕೋಬೇಕು. ಇವತ್ತು ನಾವು ಸಾಕಷ್ಟು ಈ ಥರ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇದರದ್ದು ಅವಶ್ಯಕತೆ ಇದೆ. ಇದರ ಜೊತೆ ನಮ್ಮ ಸಮುದಾಯದ ಎಕನಾಮಿಕ್, ಸೋಷಲ್, ಕಲ್ಚರಲ್ ಹಾಗೂ ಪೊಲಿಟಿಕಲ್ ಎಲ್ಲ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು. ಸಮುದಾಯವನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಕಟ್ಟಬೇಕಂದ್ರೆ ನಾವು ನಮ್ಮವ್ರಿಗೇನೆ ಸಹಾಯ ಮಾಡಬೇಕು.